ನಮ್ಮಲ್ಲಿ ಹಣ, ಅಧಿಕಾರ, ಆಸ್ತಿ, ಅಂತಸ್ತು, ಸಂಪತ್ತು, ಕೀರ್ತಿ ಪ್ರತಿಯೊಂದು ಇದ್ದಾಗ ಕೆಲವು ವ್ಯಕ್ತಿಗಳಿಗೆ, ಕೆಲವು ಸಂಬಂಧಿಕರಿಗೆ, ಸ್ನೇಹಿತರಿಗೆ ಹೇಗಾಗ್ಬಿಡ್ತೀವಿ ನಾವು ಅಂದರೆ ಅವರ ಮನೆಯ ದೇವರಾಗ್ಬಿಟ್ಟಿರ್ತೀವಿ. ನಾವು ಉತ್ಸವ ಮೂರ್ತಿ ಆಗ್ಬಿಟ್ಟಿರ್ತೀವಿ. ಅವ್ರ ಮನೇಲಿ ಯಾವುದೇ ಒಂದು ಕಾರ್ಯ ಆಗಲಿ, ಒಂದು ಡಿಸಿಷನ್ ತೊಗೊಳ್ಳೋದಾಗಿರಲಿ, ಯಾವುದಕ್ಕೂ ನಾವಿಲ್ಲದೆ ಅವ್ರು ಏನೂ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮಲ್ಲೇ ಅಡಿಕ್ಷನ್ ಬೆಳೆಸ್ಕೊಂಡ್ಬಿಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಪವರ್ ಇರುತ್ತೆ, ಒಂದು ಸಂಪತ್ತಿರುತ್ತೆ, ಕೀರ್ತಿ ಇರುತ್ತೆ, ಈ ಮನುಷ್ಯ ದೊಡ್ಡ ಮನುಷ್ಯ, ಈತ ಏನು ಹೇಳಿದ್ರು ಒಂದು ಒಳ್ಳೇದಿರುತ್ತೆ ಅಂತ ಅಷ್ಟು ನಮಗೆ ಫಾಲೋಯರ್ ಆಗಿರ್ತಾರೆ. ಆ ಪ್ರೀತಿಗೆ ನಾವು ಏನಾಗ್ಬಿಡ್ತೀವಿ, ಶರಣಾಗ್ಬಿಡ್ತೀವಿ. ಮನಸ್ಸು ಹೊತ್ತುಬಿಟ್ಟು ಎಷ್ಟು ಗೌರವ ಕೊಡ್ತಾರೆ ನಮಗೆ ಅಂತ ಹೇಳಿ ನಾವು ಕೂಡ ಅದನ್ನು ಉಳಿಸ್ಕೊಳ್ಳೋಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಪಟ್ಟಿರ್ತೀವಿ. ಆ ರೀತಿ ಅವರ ಮನೆಯಲ್ಲಿ ಒಂದು ಹುಲ್ಕಡ್ಡಿ ನಾರು ಕೂಡ ಪಕ್ಕಕ್ಕೆ ಜರುಗಬೇಕು ಅಂದರೂ ನಮ್ಮನ್ನು ಕೇಳ್ತಾರೆ, ಪರವಾಗಿಲ್ವಾ, ಈ ಥರ ಮಾಡ್ಬೋದಾ, ನೀವೊಂದು ಮಾತು ಹೇಳಿ, ನೀವಿಲ್ಲದೆ ಯಾವುದೇ ಒಂದು ಕಾರ್ಯ ಕೂಡ ನಾವು ಮಾಡೋದಿಲ್ಲ ಅಂತ ನಮ್ಮನ್ನು ಅಷ್ಟರ ಮಟ್ಟಿಗೆ ಅಡಿಕ್ಷನ್ ಬೆಳೆಸ್ಕೊಂಬಿಟ್ಟಿರ್ತಾರೆ. ಅದೆಷ್ಟು ನಮ್ಮ ಸಂತೋಷಕ್ಕೆ ಕಾರಣ ಆಗಿರುತ್ತೆ ಅಂದರೆ, ಕೆಲವು ವ್ಯಕ್ತಿಗಳ ಜೀವನದಲ್ಲಿ ನಾವು ಇಷ್ಟೊಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದೀವ ಅನ್ನೋದು ನಮಗೆ ಒಂದು ತುಂಬ ಖುಷಿಯ ವಿಚಾರ. ಅದಕ್ಕಾಗಿ ತುಂಬ ಒಂದು ಹೋರಾಟ ಮಾಡ್ತಾನೆ ಇರ್ತೀವಿ, ಯಾಕೆಂದರೆ ಉಳಿಸ್ಕೊಳ್ಳೋದಕ್ಕೋಸ್ಕರ. ಬಟ್ ಕೆಲವು ವರ್ಷಗಳು ಕಳೆದ ನಂತರ ಅವರಿಗೆ ಯಾರೋ ನಮ್ಮ ಥರನೇ ಮತ್ತೊಬ್ಬರು ಸಿಗ್ತಾರೆ. ಅವಾಗೇನು ಮಾಡ್ತಾರೆ, ಅವರು ನಮ್ಮನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ನೋಡಿ ನಿಜವಾದ ನೋವಾಗೋದು, ಆಘಾತ, ಮನಸ್ಸು ಒಡೆದೋಗೋದು. ಆ ನೋವು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದ್ರ ಮೂಲಕ ಹೇಳ್ತಾ ಇದ್ದೀನಲ್ಲ, ಮಾತಿನ ಮೂಲಕ, ಅಷ್ಟು ಈಸಿ ಅಲ್ಲ ರೀ. ಅದು ಅನುಭವಿಸ್ತವ್ರಿಗೆ ಗೊತ್ತು, ಅಷ್ಟು ನೋವಾಗ್ಬಿಡುತ್ತೆ. ಏಕೆಂದರೆ ಬೇರೆಯವರ ಜೀವನದಲ್ಲಿ ಅತ್ಯುನ್ನತವಾದ ಪಾತ್ರವನ್ನು ವಹಿಸಿದ ನಾವು ಬರ್ಬರ್ತಾ ಯಾವುದೋ ಒಂದು ಮೆಟ್ಟಿಲಾಗಿ ನಿಂತ್ಕೊಬಿಡ್ತೀವ, ಯಾವುದೋ ಒಂದು ಕಾರ್ನರ್ ಆಗಿಬಿಡ್ತೀವ ನಾವು ಅಂದಾಗ ಆ ನೋವು ಭಗವಂತನಿಗೆ ಗೊತ್ತು ರೀ, ಅನುಭವಿಸ್ತವ್ರಿಗೆ ಗೊತ್ತು. ಮುಂದೆ ಏನು ಮಾಡ್ತಾರೆ, ಅವರು ನಮ್ಮನ್ನು ತುಂಬ ಕಡೆಗಣೆಗೆ ತಗೊಂಡು ನಾವು ಯಾರು ಗೊತ್ತೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಟ್ರೀಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳೋ ಸಜೆಷನ್ ಏನು ಅಂದರೆ, ಯಾರಾದರೂ ನಮ್ಮನ್ನು ನೀವಿಲ್ಲದೆ ಏನೂ ಆಗಲ್ಲ ರೀ, ನೀವೇ ಮುಖ್ಯ ಪಾತ್ರ, ಮುಖ್ಯ ಅತಿಥಿಗಳು ಅಂತ ನಮಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ 1000 ಸಾರಿ ಯೋಚನೆ ಮಾಡಿ. ಏಕೆಂದರೆ ಅವರ ಮನೆಯಲ್ಲಿ VIP ಆಗೋದು, ಗೆಸ್ಟ್ ಆಗೋದು ದೊಡ್ಡದಲ್ಲ. ಬಟ್ ಆ ಗೆಸ್ಟಾಗಿ ನಾವು ಕೊನೆ ತನಕ ಉಳ್ಕೋತೀವ. ಕೆಲವು ಟೈಮಲ್ಲಿ ನಮ್ಮನ್ನು ಗೆಸ್ಟ್ ಮಾಡಿ ಆಮೇಲೆ ಕಾಲು ಕಸ ಮಾಡಿಬಿಟ್ರೆ ನೋವನ್ನ ಅನುಭವಿಸೋರು ಯಾರು? ಸಹಿಸ್ಕೊಳ್ಳೋ ಶಕ್ತಿ ಇದ್ದರೆ ನೀವು ಗೆಸ್ಟ್ ಆಗಿ ಪರವಾಗಿಲ್ಲ. ಬಟ್ ನಮ್ಗೆ ಆ ಥರ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ರೀ, ಕೊನೆ ತನಕ ಒಂದೇ ಸಮನಾಗಿ ನಾವು ಉಳ್ಕೋಬೇಕು ಅವ್ರ ಜೀವನದಲ್ಲಿ ಅಂದರೆ 100 ಬಾರಿ ಯೋಚನೆ ಮಾಡಿ ಬೇರೆಯವರ ಜೀವನದಲ್ಲಿ ಗೆಸ್ಟ್ ಆಗಿ ಅಥವಾ ಒಂದು ದೇವರ ರೂಪದಲ್ಲಿ ನೀವು ಪಾತ್ರ ವಹಿಸೋಕೆ ಹೋಗ್ತೀರಾ ಅಂದರೆ ಬಿ ಕೇರ್ಫುಲ್, ಬಿ ಅಲರ್ಟ್. ಯಾಕೆ ಅಂದರೆ ನಮ್ಮ ಅಗತ್ಯತೆ ಇದ್ದಾಗ ಮಾತ್ರ ಮರ್ಯಾದೆ.